ಕಾಲೇಜ್ಗೆ ಎಂದು ಕಾಲಿಟ್ಟರು ಒಂದೇ ನನ್ನೆದೆಯಲ್ಲೇ ಮೆಟ್ಟ ಮಾಡಿದ್ಲು. ನಾವು ಬಯಸಿದ ಶ್ರಾವಣಿ ಈ ಕಡೆನೆ ಬರಕತ್ತಾಳ. ಕೆತ್ತಿ ಆ ಕಲ್ಲನ್ನು ಶಿಲೆ ಮಾಡಿ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಓ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಶ್ರಾವಣಿ, ಈ ರಸಿಕರಾಜನ ಬಿಗಿದಪ್ಪು ಬಾಬಾ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲ ಅಂತ ನಿನಗೆ 2 ಸಲ ವಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಅವನ ಮಗಳ ಎಡದೊಡ್ಡ ಅಕ್ಕಿಯಾಗಿಯ. ನಿಮ್ಮಪ್ಪ ಬ್ಯಾರೆ ಹುಡುಗಿಯಾರ ಚುಡಾಯಿಸಿದಕ್ಕ ಬೀದಿ ಒಳಗ ಬುದ್ಧಿ ಹೇಳಿದ್ದ. ಇನ್ನು ನೀನ ಅವನ ಮಗಳದಿ ಅಂದ್ರ ಇನ್ನೂ ಹತ್ತಿರ ಸಂಬಂಧ ಆದ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಫಿಕ್ಸ್ ಅಪ್ಪ. ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೈಸುಕ ಉಣ್ಣಬೇಕೆನ್ನುವ ಗೊಂಗೆಡದೈತಿ. मिस्टर नीलकंठ, मैंने दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. हिंदी भी ಬರ್ತಾವು. दिल दिया तुझको दिलदार समझकर, लेकिन तूने जला दिया उसको ये एक सिगरेट समझकर. वाह क्या बात बोले मेरे लड़के. ಶ್ರಾವಣಿ, ನನಗೆ 108 ಹುಡುಗಿಯರೊಂದಿಗೆ ನಂಟು ನಿನಗೆ ಹಾಕಬೇಕೆಂದಿರುವೆ 3 ಗಂಟು. ಇದಕ್ಕೆ ನೀನಂತಿ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈ ತೆಗೆದುಕೊಂಡು ನೀನು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ. ಏನ್ ನಾಚಿಕೆಟ್ಟಿಯೋ? ಚಪ್ಪಲಿಲೆ ಹೊಡಿತೀನಂದ್ರೆ ನಾಚಿಕೆಲ್ಲ ನಿನಗೆ. ಟೊಣ್ಣಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗಿಲ್ಲ. ಇನ್ನು ಒಂದೊಂದು ಚಪ್ಪಲಿಗೆ ಹೆದರು ಮಕ್ಕಳ ನಾವ. ಶ್ರಾವಣಿ, ಸುಮ್ನೆ ಯಾಕೆ ಹರ್ಕಂತೀಯ? ಚಪ್ಪಲಿನ ಏಸ್ರೂಮ್ನಾಗ ಇಟ್ಟಿ ಒಂದು ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಕ್ ಆಗಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಾಕತ್ ಬಗಲ ಹಿಡ್ಕೊಂಡು ಅಡ್ಡಾಡಕ್ಕೆ. ಆ ಕೆಲಸ ನೀನೇ ಮಾಡು. ಅಂದ್ರೆ ಅರ್ಥ ಆಗ್ಲಿಲ್ವಾ? ನಿನ್ನಂತವನಿಗೆ ಇಂತಹ ಶುಭಮಣಿ ಎಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತವನಿಗೆ ಅರ್ಥ ಆಗೋದೇನಿದ್ರು ಬಂದೇ ಬಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನ ತಿರುವುಮರು ಮಾಡೋದು, ಬಡವರ ಆಸ್ತಿಗಳನ್ನ ದೋಚಿಕೊಳ್ಳೋದು, ಇಂತಹದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮಾಂಧನಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲೇ ನಿನ್ನಂತವನ್ನ ನೆರಳು ಕೂಡ ಬಿಡಬಾರ್ದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನೀನು ಎದೆಗೊದ್ದು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು. ಏ ಹುಚ್ಚಿ, 12ನೇ ಶತಮಾನದಾಗ ಅಕ್ಕ ಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣುಗಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ನನ್ನಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ಹಾಕೊಂಡಿದ್ಯಲ್ಲ ತುಂಡು 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 ಬಟ್ಟೆ. ಎಂತ ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗಲ್ಲ, ಎಂದ ನಾಳೆ ನಿಗರಿ ಹೋಗೋ ಮುದುಕನು ಎಗರಿ ನಿಂದಿರ್ತಾನ್ಲೇ ಬುಬ್ಣಿ. ನಿನ್ನಂತ ಕಿಬಾಯಾಗ ಗರತಿ ಅನ್ನೋ ಪದನ. ಕಾಮ ತುಂಬಿರುವ ಕಲಬೆರಕೆ ಕತ್ತೆ.
ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವೋ. ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬಾರದು ಅಂತ. ಪವಿತ್ರವಾಗಿರೋ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟರೆ ಎಷ್ಟು ಜನ ವೀರವಂತೆ ಇದ್ದಾರೆ. ಸತ್ಯವನ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗೂಡು ಶರಣಮ್ಮ, ಇಟಗಿ ಭೀಮಾಂಬಿಕೆ ಅಂತಹ ಗಂಗಮ್ಮರು ಹುಟ್ಟಿರುವ ನಾಡೈತೆ. ಇದು ನಿನಗಲ್ವಾ? ಆ ಮಹಾಗರತಿಯರಿಗೆ ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರು ನಿನ್ನಂಗ ಹರ್ಗ ಮುರ್ಗ ಬಟ್ಟೆ ಹಾಕೊಂಡು ಅಡ್ಡಾಡ್ಲಿಲ್ವಾ? ಅವ್ರ ಕಾಲದಾಗೂ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹೊಟ್ಟಿರ್ಲಿಲ್ಲಪ್ಪ. ನನ್ನ ಟೂನ್ಯಾಗ ಅರ್ಥ ಆಗ್ಬೇಕಲ್ಲ ನಿನ್ನಂತ. ಆದ್ರೂ ಅಂತಹ ವೀರವರ್ಧರ ಹುಟ್ಟುವ ನಾಡಿನಲ್ಲಿ ನಿನ್ನಂತ ನಾಲಾಯ್ಕ್ ಹುಟ್ಟಿದ್ಯಾ ಅಂದ್ರೆ ಅದೆಷ್ಟು ಜನ ವಿಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕಲ್ಲ. ಆ ನಿನ್ನ ಹೆತ್ತ ತಾಯಿ ಸುಗಂಧದ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಮಾತಾಡಿದ ಬಂಡ ಮುಗಿತು ನಿನ್ನ ಶೀಲದ ಕಣ್ಣು. ಕೇವಲ ನಿನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತನಾಡೋದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜ್ ಬರೋ ಪ್ರತಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹೀಯಾಳಿಸಿ ಮಾತಾಡಿ ಅವ್ರನ್ನ ತುಚ್ಛವಾಗಿ ಕಾಣ್ತೀಯಲ್ಲ. ಆ ಪ್ರತಿ ಒಂದು ಹೆಣ್ಣು ಮಕ್ಕಳು ನಿನ್ನೆದುರಿಗೆ ತಿರುಗಿ ನಿಂತಿದೆ ಆದ್ರೆ ನಿನ್ನ ಪರಿಸ್ಥಿತಿ ಅದೋ ಪದನ ಗಿಳಿತದೆ ಎಂಬುದನ್ನು ಚೆನ್ನಾಗಿ ನೆನಪಿಟ್ಕೋ. ದಟ್ಟವಾದ ಕಾಡಿನಲ್ಲಿ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಅದರಂತೆ ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ತಗೊಳ್ಳೋ ಪ್ರಯತ್ನ ಮಾಡಬೇಡ. ಓಹೋ, ಈತನ ವರ್ತನೆ ನೋಡಿದ್ರೆ ತುಂಬಾ ದುಷ್ಟ ನಿರ್ವಾಗೆ ಕಾಣಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಸುಮ್ಮನೆ ಈತನನ್ನ ಕೆಣಕೋದ್ಕಿಂತ ಇಲ್ಲಿಂದ ಹೇಗಾದ್ರೂ ಮಾಡಿ ಪಾರಾಗೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಅಲ್ಲ ನೀಲಕಂಠ ಅಂದ್ರೆ ಓನ್ಬೇಕು, ಹಂಗೆ ಕದ ಬೆಕ್ಕಿನ ಜೊತೆ ಧೈರ್ಯ ಸಾಲ್ಬೇಕಲ್ಲ ನಮಗೂ. ಅಯ್ಯಯ್ಯೋ, ಹಂಗ ಮಾಡ್ಬಾರ್ದವಾ? ಅವಿ ನಮಗೆ ಹಿಂಗ ಏನಿದ್ರು ಕಾಡಿಸ್ಬಾರ್ದವಾ? ಡೈರೆಕ್ಟ್ ಇರ್ಲ ನೀಲಕಂಠ, ಆ? ನಾನು ಆ? ನೀನ್ ಹೇಳ್ದಾಗ ಕೇಳ್ತೀನಿ. ನನಗೆ ಆ? ಅಲ್ಲ ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ಬಿಟ್ಬಿಡ್ತೀಯಾ? ಮತ್ತ ಮೊದಲ ಇಟ್ ಹೇಳಿದ್ರೆ ನಾ ಯಾಕೆ ಇಟ್ಟು ಹರ್ಕೋತಿದ್ನೇವಿ? ನನಗೆಲ್ಲ ಗೊತ್ತಿತ್ತು ನೀನ್ ಎಷ್ಟು ಹರ್ಕೋತೆ ಅಂತ. ಹಾಗಾದ್ರೆ ಈ ರಸಿಕರ ಜನ ಮನತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡ ಕೆಲಸ ಅದ್ರಲ್ಲಂತ